ನಿಮ್ಮ ಮಗುವಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಉಚಿತ ಮಟ್ಟದ ವಸತಿ ಶಿಕ್ಷಣವನ್ನ ಸಂಪೂರ್ಣ ಉಚಿತವಾಗಿ ಕೊಡಿಸುವ ಕನಸಿದೆ. ಆದ್ರೆ ಇಲ್ಲಿ ಸುವರ್ಣಾವಕಾಶ ಎಲ್ರಿಗೂ ಇಲ್ಲ. ಹಾಗಾದ್ರೆ ಇದು ಯಾರಿಗೆ ಎಲ್ಲ ಬರುತ್ತೆ, ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು 2026-27ನೇ ಸಾಲಿನ ಪ್ರತಿಷ್ಠಿತ ಶಾಲೆಗಳ ಪ್ರವೇಶಾತಿ ಸಂಪೂರ್ಣವನ್ನ ತಿಳಿದುಕೊಳ್ಳೋಣ. ಕೇವಲ 45 ದಿನಗಳಲ್ಲಿ ಅಪ್ಲಿಕೇಶನ್, ಎಕ್ಸಾಮ್ ಮತ್ತು ಅಡ್ಮಿಷನ್ ಮುಗಿಯುವ ಈ ಸೂಪರ್ ಫಾಸ್ಟ್ ಪ್ರಕ್ರಿಯೆ ಸೀಕ್ರೆಟ್ ಏನು ಗೊತ್ತಾ? ಯಾರು ಅರ್ಜಿ ಸಲ್ಲಿಸಬಹುದು, ಸಿಲೆಬಸ್ ಹೇಗಿರುತ್ತೆ, ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಪ್ರತಿಯೊಂದು ಮಾಹಿತಿಯನ್ನ ಅತ್ಯಂತ ಸರಳವಾಗಿ ವಿವರಿಸುತ್ತಿದ್ದೇನೆ. ಮೊದಲನೆಯದು ಮತ್ತು ಅತಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಈ ಪ್ರತಿಷ್ಠಿತ ಶಾಲೆಗಳು ಪ್ರವೇಶ ಕೇವಲ ಪರಿಶಿಷ್ಟ ಜಾತಿಯವರಿಗೆ ಅಂದ್ರೆ SC ವಿದ್ಯಾರ್ಥಿಗಳಿಗೆ ಮಾತ್ರ ಮೀಸಲಾಗಿದೆ. ಹೌದು, ನೀವು ಸರಿಯಾಗಿ ಕೇಳಿಸಿಕೊಂಡಿರಿ. ಇದು ಕೇವಲ SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮಾತ್ರ ವಿಶೇಷ ಅವಕಾಶ. ಪ್ರಸ್ತುತ 5ನೇ ತರಗತಿಯಲ್ಲಿ ಓದುತ್ತಿರುವ SC ವಿದ್ಯಾರ್ಥಿಗಳು 6ನೇ ತರಗತಿಯ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಅತಿ ಮುಖ್ಯ ಪಾಯಿಂಟ್ ಏನಂದ್ರೆ, SC ವಿದ್ಯಾರ್ಥಿಗಳು ಈಗ ಒಳ ಮೀಸಲಾತಿ ಇದೆ. ಅವರಿಗೆ SCA, SCB, SCC ಅಂತ ಇರೋದ್ರಿಂದ ನೀವು ತಕ್ಷಣವೇ ಹೊಸ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಮಾಡಿಸಿಕೊಳ್ಳಿ. ಹಳೆಯ ಸರ್ಟಿಫಿಕೇಟ್ ಇನ್ ಮುಂದೆ ನಡೆಯೋದಿಲ್ಲ. ಈ ವಿಡಿಯೋದ ಈ ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಣ್ಣ ಒಂದು ಕಮೆಂಟ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನವೋದಯ, ಮುರಾರ್ಜಿ ಮತ್ತು ಇನ್ನಿತರ ಪ್ರತಿಷ್ಠಿತ ಶಾಲೆಗಳ ಪ್ರತಿಯೊಂದು ಅಪ್ಡೇಟ್ ಅನ್ನ ನಾವು ನಿಖರವಾಗಿ ನಿಮಗೆ ಮೊದಲು ತಲುಪಿಸುತ್ತೇವೆ. ಬನ್ನಿ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಡೀ ಪ್ರಕ್ರಿಯೆ ಮುಗಿಯೋದು ಬರೀ 45 ದಿನಗಳಲ್ಲಿ, ಅಂದ್ರೆ ಏಪ್ರಿಲ್ 15, 2026ರಿಂದ ಆನ್ಲೈನ್ ಅರ್ಜಿ ಶುರುವಾಗುತ್ತದೆ. ಅರ್ಜಿ ಹಾಕಲು ಕೊನೆಯ ದಿನಾಂಕ ಮೇ 4 ಆಗಿರುತ್ತೆ. ಅರ್ಜಿ ಹಾಕಿದ ಕೇವಲ 8 ದಿನಗಳಲ್ಲೇ ಅಂದ್ರೆ ಮೇ 12ಕ್ಕೆ ನಿಮ್ದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅದಾದ ಬಳಿಕ ಎಂಟ್ರೆನ್ಸ್ ಎಕ್ಸಾಮ್ ಬರೆಯದ 3 ದಿನಗಳಲ್ಲಿ ಮೇ 15ಕ್ಕೆ ರಿಸಲ್ಟ್ ಬರುತ್ತೆ. ಆಮೇಲೆ ಮೇ 19ಕ್ಕೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ಮೇ 30ರ ಒಳಗೆ ಡೈರೆಕ್ಟ್ ಆಗಿ ಅಡ್ಮಿಷನ್ ನಿಮಗೆ ಕೊಡ್ತಾರೆ. ಗೊತ್ತಾಯ್ತಾ? ಇದು ಬಹಳ ಸೂಪರ್ ಫಾಸ್ಟ್ ಆದಂತ ಒಂದು ಪ್ರಕ್ರಿಯೆ. SC ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಒದಗಿಸಿಕೊಟ್ಟಂತ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸ್ಕೀಮ್. ಇಷ್ಟು ಕಡಿಮೆ ಸಮಯದಲ್ಲಿ ಎಕ್ಸಾಮ್ ಪಾಸ್ ಮಾಡೋದು ಹೇಗೆ? ಸಿಲೆಬಸ್ ಕಷ್ಟ ಇರುತ್ತಾ? ಖಂಡಿತ ಇಲ್ಲ. ಸಿಲೆಬಸ್ ತುಂಬಾ ಸಿಂಪಲ್ ಆಗಿರುತ್ತೆ. ನೀವು ಈಗಾಗಲೇ ಮುರಾರ್ಜಿ ದೇಸಾಯಿ ಪರೀಕ್ಷೆಯನ್ನ ಓದಿದ್ದೀರೋ ಅದೇ 5ನೇ ತರಗತಿಯ ರಾಜ್ಯ ಮಟ್ಟದ ಪಠ್ಯಕ್ರಮ ಇಲ್ಲೂ ಇರುತ್ತದೆ. ಶೇಕಡ 90% ಅಷ್ಟು ನಿಮ್ಮ ಶಾಲಾ ಪುಸ್ತಕದಿಂದಲೇ ಬರುತ್ತೆ. ಇನ್ನುಳಿದ 10% ಪುಸ್ತಕ ಅಂದ್ರೆ 10% ಪ್ರಶ್ನೆಗಳು ಸಾಮಾನ್ಯ ಜ್ಞಾನ. ಅಂದ್ರೆ ಉದಾಹರಣೆಗೆ, ಈಗಿನ ಶಿಕ್ಷಣ ಸಚಿವರು ಯಾರು, ಈ ತರದ ಪ್ರಶ್ನೆಗಳು. ಇನ್ 10% ಜನರಲ್ ಕ್ವಶನ್ಸ್ ಇರುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ನೀವು SC ವಿದ್ಯಾರ್ಥಿಗಳೇ ಆಗಿದ್ದು 5ನೇ ತರಗತಿಯಲ್ಲಿ ಓದುತ್ತಿದ್ದರೆ ಈಗಲೇ ನೀವು ಒಂದು ಹೊಸ ಅಪ್ಲಿಕೇಶನ್ ಹಾಕಕ್ಕೆ ರೆಡಿಯಾಗಿ ನಿಮ್ಮ ಒಂದು ಹೊಸ ಸ್ಟ್ಯಾಂಪ್ ಸೈಜ್ ಫೋಟೋ ಇಟ್ಕೊಳ್ಳಿ, ಮತ್ತೆ SC ST ಒಂದು ಸರ್ಟಿಫಿಕೇಟ್ ಇಟ್ಕೊಳ್ಳಿ, ಆಧಾರ್ ಕಾರ್ಡ್ ಇಟ್ಕೊಳ್ಳಿ, ಶಾಲೆಯ ಸ್ಯಾಟ್ಸ್ ನಂಬರ್ ಇರ್ಬೇಕು ನಿಮ್ಮ ಹತ್ರ, ಮತ್ತೆ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಈ ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಒಳಗೂ ಶೇರ್ ಮಾಡಿ. ವಿಶೇಷವಾಗಿ SC ವರ್ಗದ ಪೋಷಕರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ಒಬ್ಬ ಬಡ ವಿದ್ಯಾರ್ಥಿಯ ಭವಿಷ್ಯ ಬದಲಾಗಬಹುದು. ಅರ್ಜಿ ಹಾಕಲು ಲಿಂಕ್ ಬಂದ ತಕ್ಷಣ ನಮ್ಮ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ವಿಡಿಯೋದಲ್ಲಿ ಅಂದ್ರೆ ನಮ್ಮ ಚಾನೆಲ್ ನಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೆ ಎಕ್ಸಾಮ್ಗೆ ಭರ್ಜರಿಯಾಗಿ ತಯಾರಿ ನಡೆಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.